Yes, all students, a very, very good evening, and I wholeheartedly welcome you all for Enlightened Educators. And ಇವತ್ತು ಬಂದು ಐ ಆಮ್ ಗಿವಿಂಗ್ ಯು ವೆರಿ ವೆರಿ ಇಂಪಾರ್ಟೆಂಟ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್. ಈಗ ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೀನಿ. ಸುಮಾರು ಜನ ಅಪ್ಡೇಟ್ಸ್ಗಿನ್ನೂ ರಿಪ್ಲೈ ಪಡೆಯೋರಿದ್ದೀರಾ ಫ್ರಮ್ ಅನ್ವಿತ್ ಕಟೀಲ್ ಬ್ರದರ್, ಆ್ಯಂಡ್ ಹಲವಾರು ಜನ ಅನ್ವಿತ್ ಕಟೀಲ್ ಬ್ರದರ್ಗೆ ಒಂದು ಮೆಸೇಜನ್ನು ಕೊಟ್ಟಿದ್ದೀರಾ. ಸೊ ಹಾಗಾಗಿ ನಾನು ಏನು ಬಯಸ್ತೀನಿ ಅಂತಂದರೆ ಇಲ್ಲಿ ಸುಮಾರು ಜನ ಕಾಮೆಂಟ್ಸನ್ನು ಹಾಕಿದ್ದೀರಾ. ಸೊ ಮ್ಯಾಮ್ 2024 ಅಡ್ಮಿಷನ್ಸ್ ಇಲ್ವಾ, VTU ಸರಿಯಾಗಿ ಇಲ್ಲ, ಆ್ಯಂಡ್ 2022 ಸ್ಕೀಮ್ 8th ಸೆಮ್ ಎಕ್ಸಾಮ್ ಇಸ್ ಓವರ್ ಆ್ಯಂಡ್ ಐ ಹ್ಯಾವಿಂಗ್ 3rd ಸೆಮ್ ಬ್ಯಾಕ್ಲಾಗ್, ಕೆನ್ ಐ ರೈಟ್ ದಿಸ್ ಎಕ್ಸಾಮ್ ಅಂತ ಕೇಳಿದ್ದೀರಾ. ಸೊ ತುಂಬ ಜನ ಪ್ರಶ್ನೆಗಳು ಕೇಳ್ತಿದ್ದೀರಾ. ನಾನು ಒಂದೇ ಕರೆಕ್ಟ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಮತ್ತೊಮ್ಮೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಏನು ವಿಷಯ, ಏನಿದೆ ವಿಷಯ ಇಲ್ಲಿ? ವಿಷಯ ಏನು ಅಂತಂದರೆ ಒಂದೇ ಅಲ್ವಾ? ಏನು ವಿಷಯ? ಯಾರಿಗೆ ಆಪರ್ಚುನಿಟಿ ಇದೆ ಇಲ್ಲ ಅನ್ನುವಂಥದ್ದು ಕರೆಕ್ಟು ಕ್ಲಾರಿಟಿ ಕೊಟ್ಟಿಲ್ಲ. ಇವ್ರು ಕೊಟ್ಟಿರೋದೆ ಈಗ 4th ಸೆಮ್ ಕರೆಂಟ್ ಓದ್ತಾ ಇರತಕ್ಕಂಥ ಮಕ್ಕಳಿಗೆ 3rd ಸೆಮ್ಗೆ ಅವಕಾಶ ಇಲ್ಲ ಅಂತ. 22 ಸ್ಕೀಮಲ್ಲಿ ಸ್ಪೆಷಲಿ 25 ಸ್ಕೀಮ್ ಎಲ್ಲರಿಗೂ ಅಪ್ಲೈ ಆಗಿಬಿಡುತ್ತೆ. ಅಂದರೆ ನೆಕ್ಸ್ಟು ಬರ್ತಕ್ಕಂಥವ್ರಿಗೆ ಮತ್ತು ಈಗಿರ್ತಕ್ಕಂಥ ಮಕ್ಕಳು, ಈಗಿರ್ತಕ್ಕಂಥ 25 ಸ್ಕೀಮ್ ಮಕ್ಕಳೆಲ್ಲ ಫಸ್ಟ್ ಆ್ಯಂಡ್ ಸೆಕೆಂಡೇ. ಸೊ ನೆಕ್ಸ್ಟ್ ಹೋಗ್ತಾ ಅವ್ರಿಗೆ ಅಪ್ಲೈ ಆಗಿಬಿಡತ್ತದು. ಹೌದಾ? ನೆಕ್ಸ್ಟ್ ಟೈಮ್ಗೆ ಹೋಗ್ತಾ ಬಟ್ ಒಂದು ನಾನು ಸತ್ಯಾಂಶದಲ್ಲಿ ಹೇಳಕ್ಕೆ ಬಯಸ್ತೀನಿ. ಏನು ಅಂತ ಹೇಳಿದ್ರೆ, ಈಗ ನೀವು 8th ಸೆಮ್ಮಲ್ಲಿ ಇದ್ದೀರಾ, ನಿಮಗೆ 3rd ಸೆಮ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅಂತಲೇ ಅಂದ್ಕೊಳ್ಳೋಣ. ಇದು ನಾನು ತುಂಬ ಸತಿ ಹೇಳ್ತಾ ಇದ್ದೀನಿ ಅಂದ್ಕೋಬೇಡಿ, ಬಿಕಾಸ್ ವೀಡಿಯೋಲು ತುಂಬ ಸಲ ಹೇಳಿದ್ದೀನಿ. ಲಾಸ್ಟ್ ವೀಡಿಯೋಲಿ ನಾನು ಅದೇ ನಿಮ್ಗೆ ಹೇಳಿದ್ದು, ಲಾಸ್ಟ್ ವೀಡಿಯೋನಲ್ಲಿ ಅಲ್ವಾ. 8th ಸೆಮ್ ಮಕ್ಕಳು ನೀವು 3rd ಸೆಮ್ ಎಕ್ಸಾಮ್ ಬರೀತೀರಾ ಅಂದರೆ ಬೇರೆ ಮಕ್ಕಳು ಜೊತೆ ಕ್ಲಾಶ್ ಆಗ್ಬಿಡುತ್ತೆ, ಬೇರೆ ಮಕ್ಕಳು ಗಲಾಟೆ ಮಾಡ್ತಾರೆ. ಯಾಕೆಂದರೆ ಈಗ ಕರೆಂಟ್ಲಿ ಇರ್ತಕ್ಕಂತಹ 4th ಸೆಮ್ ಮಕ್ಕಳಿಗೆ ಏನು ಇವ್ರು ಅವಕಾಶ ಕೊಡ್ತಿಲ್ಲ, ನೀವು 3rd ಸೆಮ್ ಎಕ್ಸಾಮ್ ಬರೀಬಾರ್ದು ಅಂತ. ಸೊ ಆವಾಗ ಏನಾಗುತ್ತೆ, ಆ ಮಕ್ಕಳು ನಿಮ್ಮ ಹತ್ರ ಬಂದು ಗಲಾಟೆ ಮಾಡ್ತಾರೆ, ನಿಮ್ಮ ವಿಷಯಕ್ಕಾಗಿ ಗಲಾಟೆ ಮಾಡ್ತಾರೆ. ಯಾಕೆಂದರೆ ನೀವು ಬರೀತಾ ಇರ್ತಕ್ಕಂಥ 3rd ಸೆಮ್ ಎಕ್ಸಾಮ್ ಮತ್ತು ಅವ್ರು ಬರೆಯೋಂಥ 3rd ಸೆಮ್ ಎಕ್ಸಾಮ್ ಸೇಮ್ ಇರುತ್ತೆ, ಬಿಕಾಸ್ ಯು ಬೋತ್ ಆರ್ 22 ಸ್ಕೀಮ್ ಓನ್ಲಿ. ಕರೆಕ್ಟ್ ಅಲ್ವಾ? 4th ಸೆಮ್ 2022 ಸ್ಕೀಮಿಗೆ ಮಾಡಿರೋ ರೂಲ್ ಅಲ್ವಾ ಅದು. ಸೊ ನೀವು 22 ಸ್ಕೀಮ್ ಮಕ್ಕಳೇ 8th ಸೆಮ್ಮುವೆ, ನಿಮಗೂ ಸೇಮ್ ಸಿಲಬಸ್ಸೇ ಅಲ್ವಾ. 3rd ಸೆಮಿಸ್ಟರ್ ಅಂತ ಲೆಕ್ಕ ಹಾಕಿದ್ರೆ ಅವ್ರಿಗೂ 3rd ಸೆಮಿಸ್ಟರ್ ಸೇಮ್ ಸಿಲಬಸ್ಸೇ, ಏನು ಬದಲಾವಣೆ ಆಗಿಲ್ಲ. ಹಾಗಂತ ಅವ್ರಿಗೆ ಮತ್ತೆ ಕೇಳ್ತಾರೆ, ಅವ್ರಿಗೆ ಅವಕಾಶ ಕೊಟ್ಟರೆ ನಮಗೆ ಕೊಟ್ಟಿಲ್ವಾ ಅಂತ. ಸೊ ಈ ರೀತಿ ಆಗೋಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ನಿಮಗೂ ಏನಾದರೂ ಅವಕಾಶ ಕೊಡ್ತಾರೋ ಕೊಡಲ್ವಾ ಅನ್ನೋಂಥದ್ದು VTUಗೆ ಬಿಟ್ಟಿತ್ತು, ನಂಗೆ ಗೊತ್ತಿಲ್ಲ. VTU ಅದಕ್ಕೂ ಡಿಸಿಷನ್ ತೊಗೊಳುತ್ತೆ. ಹೇಳಬೇಕಂದ್ರೆ ಅದನ್ನ ಇಲ್ಲಿ ಹೇಳಬೇಕಾಗಿತ್ತು, VTU ಹೇಳೇ ಇಲ್ಲ, ಎಲ್ಲ ಅರ್ಧಬರ್ಧ ಮಾಡಿಕೊಟ್ಟಿದ್ದಾರೆ. ಇದು ವಿಷಯ. ಸೊ ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಬಿಡಿ. 8th ಮತ್ತು 6th ಸೆಮ್ದು ಪಕ್ಕಾ ಕ್ಲಾರಿಟಿ ಇಲ್ಲ. ನಾನು ಈ ರೀತಿಯಾಗಿ ಥಿಂಕ್ ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗ್ಬಿಡುತ್ತೆ ನಿಮಗೆ ಚಾನ್ಸ್ ಕೊಟ್ಟರೆ. ಇದು ಸಮಸ್ಯೆ. ಅವ್ರು ಈ ಸಲ 22 ಸ್ಕೀಮ್ ಮಕ್ಳಿಗೆ ಮಾಫಿ ಮಾಡಿದರೂ ಸರಿ ಹೋಗ್ತಿತ್ತು. 25 ಸ್ಕೀಮ್ ಮಕ್ಳಿಗೆ ಅನೌನ್ಸ್ಮೆಂಟ್ ಮಾಡಿ ನಿಮಗೆ ನೆಕ್ಸ್ಟು ಅಕಾಡೆಮಿಕ್ ಇಯರಿಂದ ಇದು ಅಪ್ಲೈ ಆಗುತ್ತೆ ಅಂತಂದೇಳಿ, ಅಂದರೆ ಈಗ ಜಸ್ಟ್ ಇನ್ನೇನು ಆಗಸ್ಟಲ್ಲಿ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಅಪ್ಲೈ ಆಗುತ್ತೆ ಅಂತಂದೇಳಿ 22 ಸ್ಕೀಮ್ ಮಕ್ಕಳಿಗೆ ಈ ಸಲ ಮಾಫಿ ಮಾಡಿಬಿಟ್ಟು ನೆಕ್ಸ್ಟಿಂದ ಅವ್ರಿಗೆ ಅಪ್ಲೈ ಮಾಡ್ಕೋಬೋದಾಗಿತ್ತು. ತುಂಬ ದೊಡ್ಡ ತಪ್ಪು ಮಾಡಿದ್ರು. ಈಗ ಇಲ್ಲಿ ಎಷ್ಟೋ ಜನಕ್ಕೆ ಅಮೌಂಟ್ನ ಪೇಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಈಗ 4th ಸೆಮಿಸ್ಟರ್ ಓದ್ತಾ ಇರ್ತಕ್ಕಂಥ ಮಕ್ಕಳು ನೀವು ನನಗೆ ದಯವಿಟ್ಟು ರಿಪ್ಲೈ ಮಾಡಿಬಿಡಿ, ನಿಮಗೆ ಅದರ 3rd ಸೆಮ್ ಬ್ಯಾಕ್ಲಾಗಿದ್ದು ನಿಮ್ಮ ಹತ್ರ ಪೇಮೆಂಟ್ ಮಾಡಿಸ್ಕೊಂಡಿದ್ದಾರಾ ಅಂತ. ಯಾಕೆಂದರೆ ಪೇಮೆಂಟ್ ಮಾಡಿಸ್ಕೊಂಡು ಈ ರೀತಿ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಾ. ನಾನು ಆ್ಯಕ್ಚುಲಿ ಇಡೀ ಸರ್ಕ್ಯುಲರ್ ಓದಿದ್ದೀನಿ ನಾನು ಅಥವಾ ವೀಡಿಯೋನಲ್ಲಿ. ಅಲ್ಲಿ ಎಲ್ಲೂ ನಮಗೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅಪ್ಲಿಕೇಬಲ್ ಅಂತ ಕಾಣಿಸ್ತಾಯಿಲ್ಲ, ಪ್ರೆಸೆಂಟ್ಲಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಪ್ರೆಸೆಂಟ್ಲಿ ಅಂತ ಹೇಳಬೇಕು? ಟೈಮ್ ಟೇಬಲ್ ಕೊಟ್ಟಾಯಿತು, ಎಕ್ಸಾಮ್ ಫೀಸ್ ಕಟ್ಟಿಸ್ಕೊಂಡಾಯಿತು. ನೀವು ಇಷ್ಟೆಲ್ಲ ಆಲೋಚನೆ ಮಾಡ್ತೀರಾ ಅಂತಂದರೆ ಫಸ್ಟೇ ಮಾಡಬೇಕಲ್ವ ಆಲೋಚನೆ? ಖಂಡಿತ ಅಲ್ವೇಂದ್ರೆ, ಫಸ್ಟೇ ಆಲೋಚನೆ ಮಾಡಬೇಕು. ಏನಕ್ಕೆ ನಿಮಗೆ ಇವಾಗ ಕಷ್ಟ ಆಗೋಯ್ತಾ? ಫಸ್ಟ್ ಕಷ್ಟ ಆಗಲಿಲ್ವಾ ನಿಮಗೆ? ಟೈಮ್ ಟೇಬಲ್ ಕೊಡುವಾಗ ಕಷ್ಟ ಆಗಲಿಲ್ವಾ ನಿಮಗೆ? ಈಗೇನು ಕಷ್ಟ ಆಗೋಯ್ತು ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ? ಕರೆಕ್ಟ್, ದಟ್ ಇಸ್ ಮೈ ಕ್ವಶ್ಚನ್, ರಿಯಲಿಸ್ಟಿಕ್ ಕ್ವಶ್ಚನ್ನು. ನಿಮಗೆ ಅಷ್ಟು ದೊಡ್ಡ ಟೈಮ್ ಟೇಬಲ್ ಬಿಟ್ಟಿದ್ದೀರಾ. ನಾನೇ ಟೈಮ್ ಟೇಬಲ್ಗೆ ವೀಡಿಯೋ ಮಾಡಿದ್ದೀನಿ. ಎಷ್ಟಂದ್ರೆ ಒಂದು 25 ಪೇಜ್ ಇತ್ತು ನಾವು ಟೈಮ್ ಟೇಬಲ್. ಇಲ್ಲ ವಿತಿನ್ 20 ಒಳಗೂ ಇತ್ತು, ನಂಗೆ ಎಷ್ಟು ಪೇಜ್ ಅಂತ ನಾಲ್ಕು ಇಲ್ಲ. ಅದರಲ್ಲಿ ಎಲ್ಲ ಕೊಟ್ಟಿದ್ದೀರಾ. ನೀವು ಎಲ್ಲ ಕೊಟ್ಟ ಮೇಲೆ ಟೈಮ್ ಟೇಬಲ್ ಕೊಡೋಕ್ಕೆ ನಿಮಗೆ ಶಕ್ತಿ ಇದೆ, ಎಲ್ಲ ನೀವು ಎಕ್ಸಾಮ್ ಕಟ್ಟಿಸ್ಕೊಳ್ಳೋಕೆ ನಿಮಗೆ ಶಕ್ತಿ ಇದೆ, ಅಪ್ಲಿಕೇಶನ್ ಓಪನ್ ಮಾಡೋಕ್ಕೆ ಶಕ್ತಿ ಇದೆ, ಕಟ್ಟಿಸ್ಕೊಳ್ಳೋಕೆ ಶಕ್ತಿ ಇದೆ, ಎಲ್ಲ ಮಾಡಿದ್ದೀರಾ. ಈಗ ನೀವು ಎಕ್ಸಾಮಿನೇಷನ್ ಟೈಮ್ ಅಂತ ಬಂದಾಗ ನಾವು ಅವರು ಕಂಡಕ್ಟ್ ಮಾಡಲ್ಲ, ಅವ್ರಿಗೆ ಎಕ್ಸಾಮ್ಗೆ ಬ್ಯಾರಿಕೇಡ್ ಹಾಕ್ತಾಯಿದ್ದೀವಿ, ಇವರಿಗೆ ಎಕ್ಸಾಮ್ ಬ್ಯಾರಿಕೇಡ್ ಹಾಕ್ತಾಯಿದ್ದೀವಿ. ಇವೆಲ್ಲ ಏನಿದು? ಎಷ್ಟು ನೀವು ಮಕ್ಕಳ ಜೊತೆಗೆ ಈ ರೀತಿ ಮಾಡ್ತೀರಿ ಅಲ್ವಾ? ಸ್ಟೂಡೆಂಟ್ಸು ರೀ,
ಏನೋ ಪ್ರಾಬ್ಲಮ್ ಆಗೋಗಿರುತ್ತೆ, ಏನು ಮಾಡೋಕ್ಕಾಗಲ್ಲ, ಸರಿ ಮಾಡ್ಕೊಳಕ್ಕೆ ಅವರೊಂದು ಎಕ್ಸಾಮ್ ಕಟ್ಟಿರ್ತಾರೆ. ಇವಾಗ ನೀವು ಬಂದು ಈ ರೀತಿ ಪ್ರಾಬ್ಲಮ್ ಮಾಡಿದ್ರೆ ಏನು ಅರ್ಥ? ಎಕ್ಸಾಮ್ ಕಟ್ಟಿರೋ ಮಕ್ಕಳು ಗತಿ ಏನು? ಸೋಮವಾರ 7 ಸೆಮ್ ಮಕ್ಳಿಗೊಂದಿಷ್ಟು ಎಕ್ಸಾಮ್ಸ್ ಇದ್ದಾವಂತೆ. ಈಗ ನೆಕ್ಸ್ಟ್ ಇನ್ನೇನು 10ರಲ್ಲಿ 21 4th ಸೆಮ್ ಮಕ್ಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ? ಕೊಟ್ಟಿದ್ದೀರಲ್ವಾ ಟೈಮ್ ಟೇಬಲ್ಲು? ಈಗ ಯಾಕೆ ಬ್ಯಾರಿಕೇಡ್ ಹಾಕಬೇಕಿತ್ತು ನೀವು ದುಡ್ಡು ಕಟ್ಟಿಸ್ಕೊಂಡು ಅಲ್ವಾ? ಇವಾಗ ಒಂದು ಏನು ಮಾಡಬೇಕು ಅಂದರೆ ವಿಡಿಯೋ ಹ್ಯಾಸ್ ಟು ಗಿವ್ ಅ ಪ್ರಾಪರ್ ಕ್ಲಾರಿಟಿ ದಾಟ್ ವೆನ್ ಸ್ಟೂಡೆಂಟ್ಸ್ ಗೆಟ್ ಎ ಚಾನ್ಸ್ ಫಾರ್ ಏನಂತ ಹೇಳ್ತಾರೆ ಎಕ್ಸಾಮ್, ಅವ್ರು ಯಾವ್ದು ಬ್ಯಾಕ್ಲಾಗ್ ಆಗಿತ್ತು ಅವ್ರಿಗೆ ಯಾವಾಗ ಚಾನ್ಸ್ ಸಿಗುತ್ತೆ ಅಂತ ಹೇಳಬೇಕು. ಎಸ್ಪೆಷಲಿ 22 ಸ್ಕೀಮ್ಗೆ ಇದು ಕ್ಲಾರಿಟಿ ಬೇಕು. ಬಿಕಾಸ್ 2025 ಸ್ಕೀಮ್ ಮಕ್ಕಳಿಗೆ ನೋ ಪ್ರಾಬ್ಲಮ್ ಅಟ್ ಆಲ್. ಬಿಕಾಸ್ ಅವರಲ್ಲಿ ಯಾರು ಇನ್ನೂ ಸೆಕೆಂಡ್ ಇಯರ್ಗೆ ಎಂಟ್ರ್ ಆಗಿಲ್ಲ, ಎಲ್ಲ ಈಗ ಫಸ್ಟ್ ಇಯರ್ಲಿರೋ ಮಕ್ಕಳೇ, ಫಸ್ಟ್ ಬ್ಯಾಚು, ಆಯಿತಾ? ಅವ್ರದ್ದು ಬೇಡ. 22 ಸ್ಕೀಮ್ ಮಕ್ಕಳು ಕೊಡಲಿ ಕ್ಲಾರಿಟಿ. ವಿ ನೀಡ್ ದ ಕ್ಲಾರಿಟಿ, ಗಿವ್ ಇಟ್. ಕರೆಕ್ಟ್ ಅಲ್ವಾ? ಎಲ್ಲರಿಗೂ ಕ್ಲಾರಿಟಿ ಕೊಡ್ರಿ, ಅವ್ರಿಗೆ ಯಾವಾಗ ನೆಕ್ಸ್ಟ್ ಚಾನ್ಸ್ ಇದೆ ಅಂತ. ಈಗ ಇಫ್ ಇನ್ ಕೇಸ್ ನಡೀತಾ ಇರ್ತಕ್ಕಂಥ 3rd ಸೆಮ್ ಎಕ್ಸಾಮ್ಸ್ನ ನೀವು ಇಫ್ ಇನ್ ಕೇಸ್ ಈಗ ಟೈಮ್ ಟೇಬಲ್ ಕೊಟ್ಟಿದ್ದೀರಾ ನೀವು, ನಾನು ನೋಡಿದ್ದೀನಿ, ಹಾಗೆ ಗಿವನ್ ದ ಟೈಮ್ ಟೇಬಲ್. ಆ ಟೈಮ್ ಟೇಬಲ್ಗೆ ನೀವು ವರ್ಕೌಟ್ ಮಾಡ್ತಿಲ್ಲ ಅಂತಂದರೆ, ನೀವು ಬರೀ 4th ಸೆಮ್ ಎಕ್ಸಾಮ್ಸ್ ಮಾತ್ರ ನಾನು ಕಂಡಕ್ಟ್ ಮಾಡ್ತೀನಿ ಅಂದರೆ, ಯಾವುದಾದ್ರೂ ಸ್ಟೂಡೆಂಟ್ ಹತ್ರ 3rd ಸೆಮ್ ಎಕ್ಸಾಮ್ಗೆ ನೀವು ದುಡ್ಡು ಕಟ್ಟಿಸ್ಕೊಂಡಿದ್ರೆ ದಯವಿಟ್ಟು ಅದು ರೀಫಂಡ್ ಮಾಡಿ, ಅಷ್ಟೇ. ಯಾಕೆ ಇಷ್ಟು ನಾನು ಆ್ಯಕ್ಚುಲಿ ಇವತ್ತು ಇಷ್ಟು ಸಿಟ್ಟಿಂದ ಧ್ವನಿ ಎತ್ತುತ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ವಿಟ್ಯೂ ಬಗ್ಗೆ ಮಾತಾಡೋಕ್ಕೆ ನನಗೆ ಅಷ್ಟು ಇದಿಲ್ಲ. ಐ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಸ್ಪೀಕ್ ಬ್ಯಾಡ್ ಅಬೌಟ್ ವಿಟ್ಯೂ ಆರ್ ಥಿಂಗ್ಸ್. ಬಿಕಾಸ್ ಯಾವ ಯೂನಿವರ್ಸಿಟಿ ಬಗ್ಗೆನೂ ಇಲ್ಲಿ ಯಾರೂ ರಾಂಗಾಗಿ ಮಾತಾಡುವಂತಿಲ್ಲ. ಬಿಕಾಸ್ ಇವತ್ತು ಸೋಷಿಯಲ್ ಮೀಡಿಯಾ ಹೆಂಗೆಂಗೋ ತಿರುಗಿಬಿಡುತ್ತೆ. ನಾವು ಒಂದು ತಪ್ಪು ಮಾತಾಡಿದ್ರೆ ಅಲ್ಲಿ 10 ಸಮಸ್ಯೆಗಳಾಗುತ್ತೆ ಗೊತ್ತು. ಬಟ್ ಇವತ್ತು ನಾನು ಓಪನ್ ಆಗಿ ಕೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಸ್ಪೀಕಿಂಗ್ ಎನಿಥಿಂಗ್ ರಾಂಗ್. ನಾನು ಜಸ್ಟ್ ಹೇಳಿದ್ದೆ, ಯಾಕೆಂದರೆ ನಾವು ಮಾತಾಡ್ಬೇಕಾದ್ರೆ ಎಷ್ಟೋ ಸಲ ನಮ್ಗೆ ಭಯ ಆಗ್ತಿರುತ್ತೆ, ಏನು ಮಾತಾಡೋದು, ಹೆಂಗೆ ಮಾತಾಡೋದು, ಏನೋ ಒಂಥರ ಇದಾಗ್ತದೆ. ಒಂದು ಈಗ ಹೇಳ್ತಾರಲ್ಲ, ಮಾತು ಹೊಡೆದರೆ ಹೋಯಿತು ಸಮಥಿಂಗ್, ಏನೋ ಒಂದು ಗಾದೆ ಇದೆಯಲ್ಲ, ನನಗೆ ಅದು ಪೂರ್ತಿ ಮಾಡೋಕ್ಕೆ ಬರ್ತಿಲ್ಲ. ಆ ಥರ ನಾವು ಏನು ಮಾತಾಡ್ತೀವಿ ಅದು ಕರೆಕ್ಟಾಗಿ ನಾವು ಮಾತಾಡಬೇಕು. ಒಂಚೂರು ತಪ್ಪಾದರೂ ಅದು ಎಡವಟ್ಟಾಗುತ್ತೆ, ಅದೆಲ್ಲ ಯೋಚನೆ ಮಾಡ್ಕೊಂಡು ಮಾತಾಡ್ತೀವಿ. ಬಟ್ ಇವತ್ತು ನನಗೆ ಎಲ್ಲೋ ಇಷ್ಟನ್ನು ಮಾತಾಡೋ ಒಂದು ಸ್ವತಂತ್ರ ಸಿಕ್ಕಿದೆ. ಬಿಕಾಸ್ ಆಲ್ ಡ್ಯೂ ಟು ಸೋಷಿಯಲ್ ಮೀಡಿಯಾ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಇಟ್. ಆ್ಯಂಡ್ ನಾನು ಕೇಳ್ತಿರೋದು ಇಷ್ಟೇ, ನೀವು ಒಂದು 22 ಸ್ಕೀಮ್ ಮಕ್ಕಳಿಗೆ ಕ್ಲಾರಿಟಿ ಕೊಟ್ಬಿಡಿ. ಮಾತು ಆಡಿದರೆ ಹೋಯಿತು, ಮುದ್ದು ಹೊಡೆದರೆ ಹೋಯಿತು. ಎಸ್, ರೈಟ್, ಐ ಗಾಟ್ ದ ಗಾದೆ. ಓಕೆ, ಸೊ ನಾನು ಹೇಳೋದೇನು ಅಂದರೆ, ಒಂದು 22 ಸ್ಕೀಮ್ ಮಕ್ಕಳಿಗೆ ಗಿವ್ ಅ ಕ್ಲಾರಿಟಿ ಫಾರ್ 22 ಸ್ಕೀಮ್ ಸ್ಟೂಡೆಂಟ್ಸ್ ವೆನ್ ದೇ ವಿಲ್ ಗೆಟ್ ಎ ಚಾನ್ಸ್. ಆ್ಯಂಡ್ ಈಗ ಕರೆಂಟ್ಲಿ ಬ್ಯಾಕ್ಲಾಗ್ ಇರ್ತಕ್ಕಂಥ 6th ಮತ್ತು 8th ಸೆಮ್ ಮಕ್ಕಳಿಗೆ ಎಕ್ಸಾಮ್ ನೀವು ಕಂಡಕ್ಟ್ ಮಾಡ್ತೀರಾ. ಅವ್ರಿಗೆ ಬೇರೆ ಬ್ಯಾಕ್ಲಾಗ್ಸ್ ಇದೆ. 3rd ಸೆಮ್ಮಲ್ಲಿದೆ ಬ್ಯಾಕ್ಲಾಗ್, 4thಲ್ಲಿದೆ ಬ್ಯಾಕ್ಲಾಗ್, 5thಲ್ಲಿದೆ ಬ್ಯಾಕ್ಲಾಗ್, ಅದು ಕಂಡಕ್ಟ್ ಮಾಡ್ತೀರಾ. 8th ಸೆಮ್ ಮಕ್ಕಳಿಗಾದರೆ 3rd, 4, 5, 6, 7 ಆ್ಯಂಡ್ 8. ಮತ್ತು ಫಸ್ಟ್ ಆ್ಯಂಡ್ ಸೆಕೆಂಡಲ್ಲೂ ಕೆಲವ್ರಿಗಿರುತ್ತೆ, ಅದವರು ಏನು ಕತೆ ಗೊತ್ತಿಲ್ಲ, ಅದಿರುತ್ತೆ. ಅದಷ್ಟು ನೀವು ಕಂಡಕ್ಟ್ ಮಾಡ್ತೀರಾ, ಅಷ್ಟು ಕ್ಲಾರಿಟಿ ಕೊಡಿ. ಆ್ಯಂಡ್ ದಯವಿಟ್ಟು 6th ಮತ್ತು 8th ಸೆಮ್ಗೆ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಿಬಿಟ್ಟು 4th ಸೆಮ್ ಮಕ್ಕಳನ್ನ ದಯವಿಟ್ಟು ಬಿಟ್ರೆ ಮಾಡಬೇಡಿ. ಅವ್ರೂ ಕಷ್ಟಪಟ್ಟಿರ್ತಾರೆ, ಅವ್ರಿಗೇನೋ ಸಮಸ್ಯೆ ಆಗಿರುತ್ತೆ, ಅವ್ರಿಗೂ ಒಂದು ಚಾನ್ಸ್ ಕೊಡಬೇಕು. ಅವಾಗ ಅದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗುತ್ತೆ, ಅದು ನಿಮಗೆ ರಿವರ್ಸ್ ಆಗುತ್ತೆ ವಾಪಸ್. ದಟ್ ಈಸ್ ರಿಯಲಿ ರೈಟ್. ಸೊ ಇದಿಷ್ಟು ಕ್ಲಾರಿಟಿ ಬೇಕಾಗಿದೆ ಫ್ರಮ್ ದ ವಿಟ್ಯೂ ಸೈಡ್. ಐ ರಿಕ್ವೆಸ್ಟ್ ವಿಟ್ಯೂ ಟು ಗಿವ್ ದಿಸ್ ಕ್ಲಾರಿಟಿ. ಬಿಕಾಸ್ ಇಲ್ಲಿ ನಮ್ಗೆ ಏನು ಮಾತಾಡೋಕ್ಕೂ ಬರ್ತಿಲ್ಲ. ನೀವು ಜಸ್ಟ್ ರೂಲ್ಸ್ ಹೇಳಿದ್ರಾಯ್ತಾ, ಐ ಹ್ಯಾವ್ ಟು ಗಿವ್ ಅ ಕ್ಲಾರಿಫಿಕೇಷನ್. ಸೊ ಇಫ್ ಯು ಆರ್ ಮೇಕಿಂಗ್ ಅ ರೂಲ್ಸ್, ದೆನ್ ಯು ಹ್ಯಾವ್ ಟು ಆಲ್ಸೋ ಟೆಲ್ ಎವ್ರಿ ಪಾಯಿಂಟ್ ಆಫ್ ದ ರೂಲ್. ಆ ರೂಲಲ್ಲಿ ಎಲ್ಲ ಪಾಯಿಂಟ್ಸು ನೀವು ಹೇಳಬೇಕಾಗುತ್ತೆ. ಏನಾಗುತ್ತೆ, ಏನಾಗಲ್ಲ, ಇದರಿಂದ ಯಾರಿಗೆ ಎಫೆಕ್ಟ್ ಆಗ್ತಿದೆ, ಆ್ಯಂಡ್ ಇದನ್ನು ನಾವು ಹೇಗೆ ಸರಿ ಮಾಡ್ಕೋಬೋದು ಅಂತ. ಇವಾಗ ನೀವು ಯಾವಾಗ ಇವ್ರಿಗೆ ಆಪರ್ಚುನಿಟಿ ಅಂತ ಹೇಳಿದ್ದೀರಾ? ಇಲ್ಲ, ನಾನು ಜಸ್ಟ್ ಅಸಂಪ್ಷನ್ ಮಾಡ್ಕೊಂಡು ಹೇಳಿದ್ದು ದಟ್ ನಿಮ್ಮ ಆರ್ಟ್ ಸೆಮ್ಗಳಲ್ಲಿ ಆಪರ್ಚುನಿಟಿ ಇರುತ್ತೆ ಅಂತ. ಅದು ಎಷ್ಟಿದೆ ನನಗೂ ಗೊತ್ತಿಲ್ಲ, ಹೌದಲ್ವಾ? ದಟ್ ಈಸ್ ರೈಟ್ ಅಲ್ವಾ? ದಟ್ ಈಸ್ ರೈಟ್. ಸೊ ಹಾಗಾಗಿ ಅದಕ್ಕೆ ನಾನು ಹೇಳ್ತಿರೋದು, ಐ ಕೈಂಡ್ಲಿ ರಿಕ್ವೆಸ್ಟ್ ವಿಟ್ಯೂ ಟು ಗಿವ್ ಅ ಕ್ಲಾರಿಫಿಕೇಷನ್ ಆನ್ ದಿಸ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ಗೇನ್ ದ ರಿಸಲ್ಟ್ಸ್. ಬಿಕಾಸ್ ಒಬ್ಬೊಬ್ಬರು ತಲೆಯಲ್ಲಿ ಒಂದೊಂಥರ ಓಡ್ತಿದೆ. ನಾನು ಪ್ರತಿಯೊಂದು ಏನು ಮಾತಾಡ್ತಿದ್ದೀನಲ್ವಾ, ತುಂಬ ಯೋಚನೆ ಮಾಡಿ ಮಾತಾಡ್ತಿದ್ದೀನಿ. ಐ ಡೋಂಟ್ ವಾಂಟ್ ಎನಿ ರಾಂಗ್ ಟು ಬಿ ಸ್ಪೋಕನ್ ಫ್ರಮ್ ಮೈ ಸೈಡ್. ಎಲ್ಲ ರೈಟಾಗಿರಲಿ ಅಂತ. ನನಗೆ ನಿಮ್ಮ ಬಗ್ಗೆ ತಪ್ಪು ಮಾತಾಡೋದಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಎಲ್ಲ ಥರನೂ ನೀವು ಒಂದು ಸಣ್ಣ ಹೆಲ್ಪ್ ಮಾಡಿದ್ದೀರಾ. ಅಂದರೆ ಈಗ ನೀವು ರಿಸಲ್ಟ್ಸ್ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದರಿಂದ ಹಿಡಿದು. ಸೊ ಹಾಗಾಗಿ ನಾನು ಇಷ್ಟೆಲ್ಲ ಯೋಚನೆ ಮಾಡಿನೇ ನಾನಿವತ್ತು ಇಷ್ಟೊಂದು ಇದಾಗಿ ಮಾತಾಡ್ತಿದ್ದೀನಿ ನಾನು, ಹೌದಾ? ನಮಗಿನ್ನೂ ಕೋಪ ಬರ್ತಿದೆ. ಎಷ್ಟು ಮಕ್ಕಳು ಭವಿಷ್ಯ ರೀ, ಒಬ್ಬರಲ್ಲ ಇಬ್ಬರಲ್ಲ, ಹೌದಲ್ವಾ? ಎಷ್ಟು ಮಕ್ಕಳದ್ರಿ ಭವಿಷ್ಯ, ಒಬ್ಬರದಲ್ಲ ಇಬ್ಬರದಲ್ಲ, ಎಷ್ಟು ಸಾವಿರ ಜನ ಮಕ್ಕಳು ಭವಿಷ್ಯ ಇದು.
ಭವಿಷ್ಯದ ಪ್ರಶ್ನೆ ಇದು. ನೀವು ಈ ಥರ ಎಕ್ಸಾಮ್ ಟೈಮಲ್ಲಿ ಇಟ್ಟರೆ, ಎಷ್ಟನೇ ತಾರೀಕಪ್ಪ ಇವತ್ತು? 12ನೇ ತಾರೀಕು, 21, ಎಷ್ಟು 9 ದಿನ ಇದೆ. 9 ದಿನದಲ್ಲಿ ನೀವು ಅನೌನ್ಸ್ಮೆಂಟ್ ಮಾಡಿದ್ರೆ ಇದು ಯಾವ ನ್ಯಾಯ ಅಂತ ನನ್ನ ಪ್ರಶ್ನೆ. ಇನ್ನು 9 ದಿನದಲ್ಲಿ 4th ಸೆಮ್ ಎಕ್ಸಾಮ್ ನಡೀತಾ ಇದೆ, ನೀವು ಇವಾಗ ಅನೌನ್ಸ್ಮೆಂಟ್ ಮಾಡಿದ್ರೆ ಯಾವ ನ್ಯಾಯ ಅಂತ. ಹೌದಾ? ಅಟ್ಲೀಸ್ಟ್ ಇದನ್ನು ಇನ್ ಫ್ಯೂಚರ್ಗೆ ಅಂತನಾದರೂ ಇನ್ಫಾರ್ಮೇಷನನ್ನು ಕೊಟ್ಟರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಹೌದಾ? ಬಟ್ ನೀವು ಅದು ಮೆನ್ಷನ್ ಮಾಡ್ತಾ ಇಲ್ವಲ್ಲ. ಕರೆಕ್ಟ್ ಅಲ್ವಾ? ಎಲ್ಲದಕ್ಕೂ ಫಸ್ಟು ಗಿವ್ ಅಸ್ ಅ ಕ್ಲಾರಿಟಿ ಬಿಕಾಸ್ ಇನ್ ಫ್ಯೂಚರ್ ಮಕ್ಳಿಗೂ ಇದು ಅಪ್ಲಿಕೇಬಲ್ ಆಗಬೇಕಲ್ಲ. ಸೊ ಅದಕ್ಕೆ ಗಿವ್ ದೆಮ್ ಅ ಕ್ಲಾರಿಟಿ ಆನ್ ವೆನ್ ದೆ ಕ್ಯಾನ್ ಕ್ಲಿಯರ್ ದ ಎಕ್ಸಾಮ್ಸ್ ಇಫ್ ದೇ ಆರ್ ನಾಟ್ ಅಲೌಡ್ ಅಟ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಆಯಿತಾ? ಓಕೆನಾ? ಇಫ್ ಇನ್ ಕೇಸ್ ಇವಾಗ ನೀವು ಎಕ್ಸಾಮ್ಸ್ 3rd ಸೆಮ್ ಎಕ್ಸಾಮ್ಸ್ಗೆ ನೀವು 4th ಸೆಮ್ ಮಕ್ಕಳನ್ನ ಬಿಡ್ತಾ ಇಲ್ಲ, ಅಥವಾ 6th ಮಕ್ಕಳು ಬಿಡ್ತಿಲ್ಲ, ಅಥವಾ 8th ಮಕ್ಕಳು ಬಿಡ್ತಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ರೀಫಂಡ್ ಮಾಡಿಸ್ಬಿಡಿ ಮನಿನ. ಅವರು ಎಕ್ಸಾಮ್ ಬರೀತೀವಿ ಅಂತ ನಂಬಿಕೆಯಲ್ಲಿ ಕಟ್ಟಿದ್ದಾರೆ. ಎಷ್ಟೋ 8th ಸೆಮ್ ಮಕ್ಕಳು ಪಾಪ ಪ್ಲೇಸ್ಮೆಂಟ್ಗೆ ಹೋಗೋರಿದ್ದಾರೆ, ರೀಪ್ಲೇಸ್ಮೆಂಟ್ಗೆ ಹೋಗಬೇಕು, ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಎಕ್ಸಾಮ್ ಕಟ್ಟಿದ್ದಾರೆ, ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಪ್ಲೇಸ್ಮೆಂಟ್ಗೆ ಹೋಗ್ಬೇಕು, ನಾವು ಕೆಲಸ ತೊಗೋಬೇಕು, ಸ್ಕಿಲ್ ಸೆಟ್ಸ್ ಕಲಿಬೇಕು, ಕಾಯ್ತಾರೋ ಮಕ್ಳ ಹತ್ರ ನೀವು ಹಿಂಗೆ ಮಾಡಿದ್ರೆ ಏನು ಮಾಡೋಣ ಅಲ್ವಾ? ಎವ್ರಿಬಡೀಸ್ ಇಸ್ ಅ ಲೈಫ್ ಅಲ್ವಾ? ಎಲ್ಲರೂ ಒಂದು ಸತಿ ಬ್ಯಾಕ್ಲಾಗ್ ಆದಾಗ ದೇ ಜಸ್ಟ್ ಟ್ರೈ ಟು ಏನು ತಪ್ಪಾಯಿತು ಅಂತ ತಿಳ್ಕೊಂಡು ಸರಿ ಮಾಡ್ಕೊಂಡು ಅವ್ರು ಕಲ್ತಿರ್ತಾರೆ. ಆ ಮಕ್ಕಳು ಎಷ್ಟು ಬ್ಯಾಕ್ಲಾಗ್ ಇಟ್ಕೊಳ್ಳೋಕ್ಕಾಗುತ್ತೆ? ಎಲ್ಲಿ ತನಕ ಇಟ್ಕೊಳ್ಳೋಕ್ಕಾಗುತ್ತಾ ಮಕ್ಕಳು? ದೇ ಆಲ್ಸೋ ಹ್ಯಾವ್ ಟು ಕ್ಲಿಯರ್ ಆ್ಯಂಡ್ ಮೂವ್ ಆನ್ ವಿತ್ ದ ಕಂಪನಿ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಅದರ್ಸ್ ಅಲ್ವಾ? ನೆಕ್ಸ್ಟ್ ಅವ್ರ ಕಂಪ್ನಿ ಬರ್ತಿದೆ, ಅದರ್ ಸ್ಟ್ಯಾಂಡರ್ಡ್ಸು ಕಲಿಬೇಕು. ನೀವೀಗ ಬಂದು ಈ ರೀತಿಯ ಅಪ್ಡೇಟನ್ನು ಕೊಟ್ಟರೆ ದಿಸ್ ಇಸ್ ರಿಯಲಿ ನಾಟ್ ಅಪ್ ಟು ದ ಮಾರ್ಕ್. ಎಸ್, ಅದಕ್ಕೆ ನನ್ನ ಹಂಬಲ್ ರಿಕ್ವೆಸ್ಟ್ ಟು VTU ಆ್ಯಂಡ್ ಹಂಬಲ್ ರಿಕ್ವೆಸ್ಟ್ ಟು ಅಥಾರಿಟೀಸ್ ಆಫ್ VTU ದಟ್ ಪ್ಲೀಸ್ ದಯವಿಟ್ಟು ಕರೆಕ್ಟು ಪ್ರಾಪರ್ ಕ್ಲಾರಿಫಿಕೇಷನ್ ಕೊಟ್ಟು ಬಿಡಿ, ಸೊ ದಟ್ ಎಷ್ಟೋ ಮಕ್ಳಿಗೆ ಉಪಯೋಗ ಆಗುತ್ತೆ. ಇಲ್ಲಾಂದರೆ ತುಂಬಾ ಕಷ್ಟ ಇದೆ. ಇಲ್ಲಿ ನಾವು ಯಾವುದೇ ರೀತಿ ತಪ್ಪು ಮಾತಾಡೋದಕ್ಕಾಗಲ್ಲ. ಫಾರ್ ಅ VTU ಸರ್ಕ್ಯುಲರ್ ಆರ್ ಫಾರ್ VTU ನಾವು ತುಂಬ ವೆರಿಫಿಕೇಷನ್ ಮಾಡೇ ಮಾತಾಡಬೇಕಾಗತ್ತೆ. ಈಗ ಕರೆಂಟು ಮಕ್ಕಳಿಗೆ ಅನ್ನುವಂತಹದ್ದು ಇದು ನೀವು ಕರೆಕ್ಟಾಗಿ ಕ್ಲಿಯರ್ ಮಾಡಿಬಿಡಿ. ಕರೆಂಟ್ ಮಕ್ಕಳಿಗೆ ನೀವು ಪ್ರೆಸೆಂಟ್ಲಿ ಸ್ಟಡಿಂಗ್ ಅಂತ ಹೇಳ್ತಿದ್ದೀರಾ ನೋಡಿ, ಈಗ ಬೇಕಿತ್ತ ಇದು. ಸೊ ಹಾಗಾಗಿ ಇದು ನಾನು ಇದ್ರ ಬಗ್ಗೆ ಹೆಚ್ಚು ಮಾತಾಡಲ್ಲ. ಆ್ಯಂಡ್ 8th ಸೆಮ್ ಮಕ್ಕಳು 6th ಸೆಮ್ ಮಕ್ಕಳಿಗೆ ನಿಮಗೆ VTUನೇ ಕ್ಲಾರಿಟಿ ಬರಬೇಕು. ನಾನು ಇರೋದು ಒಂದು ಏನು ಸಮಸ್ಯೆ ಆಗುತ್ತೆ ಅಂತ ಮೊದಲೇ ಹೇಳಿದ್ದೀನಿ ಆ್ಯಂಡ್ ಇವಾಗಲೂ ಹೇಳಿದ್ದೀನಿ. ಕರೆಕ್ಟಾಗಿ ಕೇಳಿಸ್ಕೊಬಿಡಿ. ಆ್ಯಂಡ್ ದಯವಿಟ್ಟು ಇದು ನಾನು ಸೀರಿಯಸ್ ಆಗಿ ನಾನು ಆಕ್ರೋಶ ಹೊರಗೆ ಹಾಕ್ತಿದ್ದೀನಿ. VTU ಮಕ್ಕಳಿಗೆ ಏನಿದ್ರೂ VTU ಕಡೆಯಿಂದನೇ ನ್ಯಾಯ ಬರಬೇಕು. ಸೊ ಹಾಗಾಗಿ ನಾವು VTU ಅಥಾರಿಟೀಸ್ಗೆ ರಿಕ್ವೆಸ್ಟ್ ಮಾಡೋದು, ಗಿವ್ ಅನ್ ಅದರ್ ಸರ್ಕ್ಯುಲರ್ ಕ್ಲಿಯರಿಂಗ್ ಆಲ್ ಥಿಂಗ್ಸ್. ಇದರಲ್ಲಿ ಕೆಲವು ಕ್ಲಾರಿಫಿಕೇಷನ್ ಕ್ಲಿಯರ್ ಆಗಿಲ್ಲ. to clear the clarification regarding when the students are given an opportunity if they are not allowed for the exams this time. ಅಂದರೆ ಆರ್ಟ್ ಸೆಮ್ದು ಈವನ್ ಸೆಮ್ಮಲ್ಲಿ ಬರೆಯೋಂಗಿಲ್ಲ, ಆರ್ಟ್ ಸೆಮ್ಮಲ್ಲಿ ಈವನ್ ಸೆಮ್ದು ಬರೆಯೋಂಗಿಲ್ಲ, ಈವನ್ ಸೆಮ್ದಲ್ಲಿ ಆರ್ಟ್ ಸೆಮ್ದು ಬರೆಯೋಂಗಿಲ್ಲ ಅನ್ನಂಗಿದ್ರೆ ವೆನ್ ದೇ ವಿಲ್ ಗೆಟ್ ದೇರ್ ಆಪರ್ಚುನಿಟಿ ಅಂತ ಹೇಳ್ಬಿಡಿ. ಆಮೇಲೆ 6th ಮತ್ತು 8th ಸೆಮ್ ಮಕ್ಕಳಿಗೆ ಈಗ ಅವಕಾಶ ಇದೆಯಾ, ಕ್ಯಾನ್ ದೇ ರೈಟ್ ದ ಎಕ್ಸಾಮ್ಸ್ ಅಂತ ತಿಳಿಸ್ಕೊಡಿ. ಇದಿಷ್ಟನ್ನು ನೀವು ಮಾಡಿಕೊಡ್ಬೇಕು, ಕರೆಕ್ಟಾಗಿ ಮಾಡಿಕೊಡ್ಬೇಕು. ಆವಾಗಲೇ ಸ್ಟೂಡೆಂಟ್ಸು ಗೊತ್ತಾಗುತ್ತೆ. ಎಷ್ಟೋ ಜನ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ, ಎಷ್ಟೋ ಜನ ನಂಬಿಕೆ ಇಟ್ಟು ಎಕ್ಸಾಮ್ ಕಟ್ಟಿದ್ದಾರೆ, ಅವ್ರ ಕತೆ ಏನ್ರಿ? ಹ್ಯಾವ್ ಟು ಗಿವ್ ದ ಕ್ಲಾರಿಟಿ ಅಲ್ಲ. ಸೊ ಪ್ಲೀಸ್ ಕೈಂಡ್ಲಿ ರಿಕ್ವೆಸ್ಟ್ ಟು ಗಿವ್ ದ ಕ್ಲಾರಿಟಿ ಆ್ಯಂಡ್ ಹೆಲ್ಪ್ ಮೆನಿ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು.